ಬೆಳಕನ್ನು ತೋರಿಸೋಣ. ಅದನ್ನು ಇಟ್ಕೊಂಡು ನೀವು ಇವತ್ತು ಓದಬೇಕು ಅಂತ ನಾನೊಂದು ಈ ಒಂದು ವಿಚಾರದಲ್ಲಿ ಹೇಳಬೇಕಂತ ಮಾಡ್ತಾಯಿದ್ದೀನಿ. ದೇವರು ಏನು ಮಾಡ್ತಾನೆ, ಈ ನಮ್ಮ ಹತ್ರ ಟೆರೆಸ್ಟ್ರಿಯಲ್ ಸ್ಪೀಸೀಸ್ 6 ಮಿಲಿಯನ್ ಸ್ಪೇಸೀಸ್ ಅವ. ಅಷ್ಟೇ ಅಲ್ಲ, ಅಕ್ವಾಟಿಕ್ ಸ್ಪೇಸೀಸ್ ಅಂತ ಅಲ್ಲಿ 2 ಮಿಲಿಯನ್ ಸ್ಪೇಸೀಸ್ ಅವ. ಸ್ಪೇಸೀಸ್ ಬಿಡ್ರಿ, ಅದ್ರ ಪಾಪ್ಯುಲೇಷನ್ ಮಾತಾಡ್ತಲ್ಲ. ಐ ಆಮ್ ಟಾಕಿಂಗ್ ಅಬೌಟ್ ಓನ್ಲಿ ದ ಸ್ಪೇಸೀಸ್. 8 ಮಿಲಿಯನ್ ಪೀಪಲ್ಸಿಗೆ, 8 ಮಿಲಿಯನ್ ಸ್ಪೇಸಿಗೆ ಅವನು ಅನ್ನ ಹಾಕ್ತಾ ಇದ್ರೆ ನಮಗೇನು ಹಾಕಲ್ಲ ಅವನು. ಅದಕ್ಕೆ ಆ ಒಂದು ನಮ್ದು ಏನು ಆಗ್ತದಂತಿದೆಯಲ್ಲ ಅದನ್ನು ಮೊದಲು ಬಿಟ್ಬಿಡಿ. ಎಲ್ಲ ಭಾರವನ್ನು ದೇವರಿಗೆ ಹಾಕಿ ಎಲ್ಲಾದರೂ ಅವನು ಒಂದು ಕಡೆ ಹಚ್ಚುತ್ತಾನ. ನಾವು ಪರ್ಮನೆಂಟ್ ಜಾಬ್ ಇರ್ಬೋದು, ಪರ್ಮನೆಂಟ್ ಇರ್ಲಾರ್ದು ಇರ್ಬೋದು, ಇಲಿಟ್ರೇಟ್ ಇರ್ಬೋದು, ಇಲ್ಲಿಟ್ರೇಟ್ ಇರ್ಬೋದು. ಯಾರು ಏನು ತಿಂತಾರ ಅವ್ರಿಗೆ ಅದನ್ನೇ ತಿನ್ನಿಸ್ತಾನ. ಆಕಳು ಇರ್ಬೋದು, ಆಕಳಿಗೆ ಹುಲ್ಲು ಕೊಡ್ತಾನೆ, ಟೈಗರಿಗೆ ಮಾಂಸನೇ ಕೊಡ್ತಾನೆ. ಹಾಗೆ ಹಂಸ ಅಂತ ಒಂದು ಪಕ್ಷಿ ಇದೆ. ಆ ಹಂಸ ಪಕ್ಷಿ ಮೋತಿಯನ್ನು ತಿಂತದ್ದು. ಅದು ಎಷ್ಟು ಅಂದರೆ ಗೋಲ್ಡ್ಗಿಂತ ಅದರ ಬೆಲೆ ಹೆಚ್ಚು. ಆದರೂ ಅದಕ್ಕೆ ಹಂಸಗೆ 3 ಟೈಮ್ ಅದು ಗಾಡ್ ಏನು ಮಾಡ್ತಾನೆ, ಅದಕ್ಕೆ ತಿನ್ನಿಸ್ತಾನೆ. ಅದಕ್ಕೆ ನೀವೇನು ಮಾಡಿರಿ, ಮೊದಲು ನಮ್ದು ಏನಾಗ್ತದೆ ಅಂತ ಏನು ವಿಚಾರ ಇದೆಯಲ್ಲ ಅದನ್ನು ಮೊದಲು ತೆಗೆದು ಹಾಕಿ, ಎಲ್ಲ ಅವನ ಮೇಲೆ ಗಾಡಿಗೆ ಹಾಕಿ ಒಂದು ಇದು ಹೇಳ್ತೀನಿ. ಒಬ್ಬರನ್ನು ಚಾಲೆಂಜ್ ಮಾಡ್ತಾರೆ ಗಾಡಿಗೆ. ಏನಂತಂದರೆ, ನಾನು 3 ಟೈಮ್ ಹೊತ್ತು ನಿನ್ನ ಎಲ್ಲ ಸ್ಪೇಸೀಸ್ ಅವಲ್ಲ ಅವರಿಗೆ ಮಾತ್ರ ನಾನು ನೆನ್ಕೊಡಲ್ಲ, ಊಟ ಒಂದು ದಿನದ ಹಾಕ್ತೀನಲ್ಲ, ಒಂದು ದಿನದಲ್ಲ ಒಂದು ಹೊತ್ತಿಂದ ಊಟವನ್ನು ನಾನು ಹಾಕ್ತೀನಿ ಅಂತ ಚಾಲೆಂಜ್ ಮಾಡ್ತಾನೆ. ದೇವ್ರಂತಾನ ಬೇಡಪ್ಪ ಯಾಕೆ ಹಾಕ್ತೀಯ, ಆದರೂ ಅವನು ಇಲ್ಲ ನಾನು ಹಾಕ್ತೀನಿ ಅಂತ. ಅವ್ನು ರಿಚ್ ಪರ್ಸನ್ ತಾನು. ಸೊ ಅವನೇನು ಮಾಡ್ತಾನೆ, ಒಂದು ಊಟ 1000 ಕುಕ್ಕಿಗೆ ತೊಗೊಂಡ್ಬಂದು ಎಲ್ಲರಿಗೆ ಊಟ, ನಿನ್ನ ಎಲ್ಲ ಸ್ಪೇಸಿಗೆ, ಸಮುದ್ರದಲ್ಲಿ ಇರುವ ಸ್ಪೇಸಿಸಿಗೂ, ಬರ್ಡ್ಸಿಗೂ, ಆ್ಯನಿಮಲ್ಸಿಗೂ ಎಲ್ಲರಿಗೂ ಊಟ ಬಡಿಸ್ತೀನಿ ಅಂತ ಹೇಳ್ತಾನೆ. ಆಯ್ತಪ್ಪ ಅಂತ ದೇವರು ಒಪ್ಕೋತಾನೆ. ಒಂದು ಹೊತ್ತು ಅವನು ಊಟ ತಯಾರಿಸಿ ಮಾಡ್ತಾನೆ, ಎಷ್ಟೋ ಎಕ್ಸ್ಪೆಂಡಿಚರ್ ಮಾಡ್ತಾನೆ, ಎಷ್ಟೋ ಕುಕ್ಗರಿಗೆ ತೊಗೊಂಡು ಬರ್ತಾನೆ, ಎಷ್ಟೋ ಮಾಡ್ತಾನೆ. ಒಂದೇ ಒಂದು ಶಾರ್ಕ್ ಬಂದು ಎಲ್ಲ ಊಟ ತಿಂದು ಹಾಕ್ತದೆ. ಅಂದರೆ ಹೇಳೋದು ಏನಂತಂದರೆ, ನೀವು ಒಂದು ಸ್ಪೇಸಿಗೆ ಹಾಕ್ಲಿಕ್ಕಾಗಲ್ಲ ಅಂತಂದರೆ ಎಂಟೈರ್ ಎಲ್ಲ 8 ಮಿಲಿಯನ್ ಸ್ಪೇಸಿಗೆ ಏನು ಹಾಕ್ತೀರಿ. ಅದಕ್ಕೆ ಅದನ್ನು ತೆಗೆದುಬಿಡ್ರಿ, ಗಾಡ್ ಮೇಲೆ ಭರವಸೆ ಇಡ್ರಿ, ಎಲ್ಲಾದರೂ ಅವನು ಮಾಡೇ ಮಾಡ್ತಾನೆ ಅಂತ. ಸೊ